ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀದೇವಿ ಭಾಗವತ ಮಹಾಪುರಾಣದ 8ನೇ ಅಧ್ಯಾಯವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. 8ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು: ಆರಾಧನೆ ಮಾಡಲು ಯೋಗ್ಯರಾದ ದೇವತೆಗಳಲ್ಲಿ ಸರ್ವಶಕ್ತಿ ಸ್ವರೂಪಳು, ಸರ್ವ ತೇಜೋಮಯಳು ಆದ ಆದಿಶಕ್ತಿಯೇ ಸರ್ವೋತ್ತಮವಾದ ಆರಾಧ್ಯ ದೇವಿ ಎಂಬ ವಿಷಯವು. ವಿಷ್ಣುವು, ಬ್ರಹ್ಮನು, ನಾರದನು, ವ್ಯಾಸನು ಆದಿಶಕ್ತಿ ಸ್ವರೂಪವನ್ನು ಪ್ರಚಾರಪಡಿಸಿದುದು. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಋಷಿಗಳು ಸೂತ ಮುನಿಯನ್ನು ಪ್ರಶ್ನೆ ಮಾಡುವರು. ಓ ಪುಣ್ಯಶಾಲಿಯೂ ಮೇಲಾದ ಬುದ್ಧಿಯುಳ್ಳವನೂ ಆದ ಮಹರ್ಷಿಯೇ, ಈ ಕಥೆಯಲ್ಲಿ ಬಹಳ ವಿಚಿತ್ರವಾದ ಸಂದೇಹ ಉಂಟಾಗಿರುತ್ತದೆ. ವೇದಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಪುರಾಣಗಳಲ್ಲಿಯೂ ಬ್ರಹ್ಮ, ವಿಷ್ಣು, ರುದ್ರರೆಂಬ ಮೂವರು ಅನಾದಿಯಾದ ದೇವತೆಗಳಾಗಿರುವರು. ಇವರಿಗಿಂತಲೂ ಈ ಬ್ರಹ್ಮಾಂಡದಲ್ಲಿ ಎಲ್ಲ ವಸ್ತುಗಳಿಗೂ ಕಾರಣವು ಇನ್ನೊಂದಿಲ್ಲ ಎಂದು ನಿಶ್ಚಯಿಸಲ್ಪಟ್ಟಿರುತ್ತದೆ. ಅನೇಕ ಪಂಡಿತರು ಹಾಗೆಯೇ ನಿಶ್ಚಯ ಮಾಡಿರುತ್ತಾರೆ. ಬ್ರಹ್ಮನು ಲೋಕಗಳನ್ನು ಸೃಷ್ಟಿ ಮಾಡುತ್ತಾನೆ, ವಿಷ್ಣುವು ಆ ಎಲ್ಲ ಲೋಕಗಳನ್ನು ಕಾಪಾಡುತ್ತಾನೆ, ರುದ್ರನು ಅವುಗಳ ಕಾರ್ಯವಾದ ಮೇಲೆ ಅವನ್ನೆಲ್ಲ ಸಂಹಾರ ಮಾಡುತ್ತಾನೆ. ಆದುದರಿಂದ ಈ ಮೂವರು ಈ ಪ್ರಪಂಚದ ಯೋಗಕ್ಷೇಮ ನಿರ್ವಾಹದಲ್ಲಿ ಕಾರಣರಾಗಿರುತ್ತಾರೆ. ಇವರಿಗಿಂತಲೂ ಬೇರೆ ಕಾರಣವೂ ಯಾವುದೂ ಇಲ್ಲವು. ರಜೋಗುಣ, ಸತ್ವಗುಣ, ತಮೋಗುಣ ಇವುಗಳೆಂಬ ಉಪಾಧಿಯಿಂದ ಬ್ರಹ್ಮ, ವಿಷ್ಣು, ರುದ್ರರೆಂಬ ಮೂರು ಹೆಸರುಗಳು ಆಯಾ ಕಾರ್ಯಗಳನ್ನು ಅವಲಂಬಿಸಿ ಒಬ್ಬನೇ ದೇವರಿಗೆ ಉಂಟಾಗಿರುತ್ತವೆ. ಒಬ್ಬನೇ ಮೂರು ಹೆಸರುಗಳನ್ನು ಹೊಂದಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾನೆ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಮೊದಲನೇ ದೇವನಾದ ಜಗತ್ತಿಗೆಲ್ಲ ಒಡೆಯನಾದ ಮೊದಲನೆಯ ದೇವನಾದ ಜಗತ್ತಿಗೆಲ್ಲ ಒಡೆಯನಾದ ಪುರುಷರಲ್ಲಿ ಎಲ್ಲ ಉತ್ತಮನಾದ ಮತ್ತು ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡಲು ಸಮರ್ಥನೂ ಆದ ವಿಷ್ಣುವೇ ಶ್ರೇಷ್ಠನು. ಸಾಟಿ ಇಲ್ಲದ ತೇಜಸ್ವಿಯಾದ ವಿಷ್ಣುವಿಗಿಂತಲೂ ಹೆಚ್ಚಾದ ಸಾಮರ್ಥ್ಯವುಳ್ಳವರು ಬೇರೆ ಯಾರೂ ಇಲ್ಲವು. ಹೀಗಿದ್ದರೂ ಎಲ್ಲಕ್ಕೂ ಸ್ವಾಮಿಯಾದ ವಿಷ್ಣುವು ಮಾಯೆಯಿಂದ ಹೇಗೆ ಆವರಿಸಲ್ಪಟ್ಟು ಮಲಗಿದನು? ನಿರ್ವ್ಯಾಪಾರನಾಗಿ ನಿದ್ರಿಸುವಂತೆ ಮಾಡಲ್ಪಟ್ಟನು. ಬದುಕಿರುವ ಸಮಯದಲ್ಲಿಯೇ ಅವನ ತಿಳುವಳಿಕೆಯು, ಅವನ ವ್ಯಾಪಾರಗಳು ಏತಕ್ಕಾಗಿ ಎಲ್ಲಿಗೆ ಹೋದವು ಎಂಬುದು ಬಹಳ ಸಂದೇಹವನ್ನು ಉಂಟು ಮಾಡಿದೆ. ಆದುದರಿಂದ ಎಲೈ ಪುಣ್ಯಶಾಲಿಯೇ, ಇದೆಲ್ಲವನ್ನೂ ನಮಗೆ ಹೇಳು. ಯಾವ ಶಕ್ತಿಯಿಂದ ವಿಷ್ಣುವು ಜಯಿಸಲ್ಪಟ್ಟನು ಎಂದು ನೀನು ಮೊದಲು ಹೇಳಿದೆಯೋ ಆ ಶಕ್ತಿ ಯಾವುದು? ಆ ಶಕ್ತಿಯು ಎಲ್ಲಿ ಹುಟ್ಟಿತು? ಹೇಗೆ ಕೆಲಸದಲ್ಲಿ ಸಮರ್ಥವಾಯಿತು ಎಂಬ ವಿಚಾರವನ್ನು ಹೇಳು. ಯಾವ ವಿಷ್ಣುವು ಎಲ್ಲ ವಸ್ತುಗಳಿಗೂ ಒಡೆಯನಾಗಿದ್ದಾನೆಯೋ, ವ್ಯಾಪಕನಾಗಿಯೂ ಎಲ್ಲ ಜಗತ್ತಿನ ಪ್ರಾಣಿಗಳಲ್ಲಿಯೂ ಅರಿವನ್ನು ಕೊಡುವ ಗುರುವಾಗಿ ಇದ್ದಾನೆಯೋ, ಪರಮಾತ್ಮ ಸ್ವರೂಪನು, ಉತ್ತಮವಾದ ಸಂತೋಷ ರೂಪನು, ಸಚ್ಚಿದಾನಂದ ಸ್ವರೂಪನೂ ಆಗಿದ್ದಾನೆಯೋ, ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡುವವನು, ಅವುಗಳನ್ನು ಪಾಲಿಸುವವನೂ ಆಗಿ ರಜೋಗುಣದ ಸಂಬಂಧವಿಲ್ಲದವನು, ಎಲ್ಲ ವಸ್ತುಗಳಲ್ಲಿ ವ್ಯಾಪಿಸಿರುವವನು, ಪರಿಶುದ್ಧನೂ ಆಗಿದ್ದಾನೆಯೋ ಅಂಥ ವಿಷ್ಣುವು ಸರ್ವೋತ್ಕೃಷ್ಟನಾಗಿದ್ದಾಗ್ಯೂ ನಿದ್ರೆಗೆ ಹೇಗೆ ಅಧೀನನಾದನು? ಓ ವ್ಯಾಸರ ಶಿಷ್ಯನೂ ಉತ್ತಮವಾದಂತಹ ಬುದ್ಧಿಯುಳ್ಳವನೂ ಒಳ್ಳೆಯ ತಪಸ್ವಿಯೂ ಆದಂತಹ ಸೂತನೇ, ಈ ಮೇಲೆ ಹೇಳಿರುವುದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುವ ಸಂಶಯವಾಗಿದೆ. ಇದನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು, ನಮ್ಮ ಈ ಸಂದೇಹವನ್ನು ಹೋಗಲಾಡಿಸು ಎಂಬುದಾಗಿ ನೈಮಿಷಾರಣ್ಯದ ಋಷಿವರೇಣ್ಯರು ಸೂತ ಮುನಿಯಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸೂತನು ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳ್ತಾನೆ: ಎಲೈ ಋಷಿ ಶ್ರೇಷ್ಠರೇ, ಸ್ಥಾವರ ಜಂಗಮಾತ್ಮಕವಾದ ಈ ಮೂರು ಲೋಕದಲ್ಲಿ ಈ ಸಂದೇಹವನ್ನು ಪರಿಹಾರ ಮಾಡುವವನು ಯಾವನಿದ್ದಾನೆ? ಬ್ರಹ್ಮದೇವನ ಮಕ್ಕಳಾದ ನಾರದ, ಕಪಿಲ ಮುಂತಾದ ಋಷಿಶ್ರೇಷ್ಠರೂ ಕೂಡ ಈ ವಿಷಯದಲ್ಲಿ ಮೋಹವುಳ್ಳವರಾಗಿರುತ್ತಾರೆ. ಆದ್ದರಿಂದ ಎಲೈ ಪುಣ್ಯಶಾಲಿಗಳೇ, ದುರ್ಘಟವಾದ ಈ ವಿಮರ್ಶೆಗೆ ನಾನು ಏನು ಉತ್ತರವನ್ನು ಹೇಳಲಿ? ಯಾವ ವಿಷ್ಣುವಿನಿಂದ ವಿರಾಟ್ ಪುರುಷನು ಮತ್ತು ಸ್ಫುಟವಾಗಿ ತೋರುತ್ತಿರುವ ಸ್ಥಾವರ ಜಂಗಮ ರೂಪವಾದ ಈ ಜಗತ್ತೆಲ್ಲವೂ ಉತ್ಪನ್ನವಾಯಿತೋ, ಎಲ್ಲವನ್ನೂ ಕಾಪಾಡುವ, ಎಲ್ಲ ವಸ್ತುಗಳಲ್ಲಿಯೂ ವಾಸ ಮಾಡುವ ಆ ವಿಷ್ಣುವು ದೇವತೆಗಳಲ್ಲೆಲ್ಲ ಶ್ರೇಷ್ಠನೆಂದು ಹೇಳಲ್ಪಟ್ಟಿರುತ್ತಾನೆ. ಜೀವರುಗಳಿಗೆ ಆಶ್ರಯನಾದ, ಇಂದ್ರಿಯಗಳಿಗೆ ಒಡೆಯನಾದ, ದುಷ್ಟ ಜನಗಳನ್ನು ನಾಶ ಮಾಡುವ ಆ ವಾಸುದೇವನನ್ನು ಸರ್ವೋತ್ಕೃಷ್ಟನೆಂದು ತಿಳಿದು ಎಲ್ಲರೂ ಅವನಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಉಪಾಸನೆ ಮಾಡುತ್ತಾರೆ. ಹಾಗೆಯೇ ಮತ್ತೆ ಕೆಲವರು ಲೋಕಕ್ಕೆಲ್ಲ ಸುಖವನ್ನು ಉಂಟು ಮಾಡುವ, ಚಂದ್ರನನ್ನು ತಲೆಯಲ್ಲಿ ಧರಿಸಿರುವ, 3 ಕಣ್ಣುಗಳುಳ್ಳ, 5 ಮುಖಗಳುಳ್ಳ, ಶೂಲಾಯುಧವನ್ನು ಕೈಯಲ್ಲಿ ಹಿಡಿದಿರುವ, ವೃಷಭವೇ ಧ್ವಜವಾಗಿರುವ ಮಹಾದೇವನನ್ನು ಉಪಾಸನೆ ಮಾಡುತ್ತಾರೆ.
ಹಾಗೆಯೇ ಎಲ್ಲ ವೇದಗಳಲ್ಲಿಯೂ ಸ್ತೋತ್ರ ಮಾಡಲ್ಪಟ್ಟು ತ್ರಯಂಬಕನೆಂಬ ಹೆಸರುಳ್ಳ ಜಟಾಧಾರಿಯಾದ 5 ಮುಖಗಳುಳ್ಳ ಗೌರೀದೇವಿಯನ್ನು ಅರ್ಧ ದೇಹದಲ್ಲಿ ಧರಿಸಿರುವ, ಕೈಲಾಸ ಪರ್ವತದಲ್ಲಿ ವಾಸ ಮಾಡುತ್ತಿರುವ, ಎಲ್ಲ ವಿಧವಾದ ಶಕ್ತಿಗಳಿಂದಲೂ ಕೂಡಿರುವಂತಹ ಪ್ರಮಥ ಗಣಗಳಿಂದ ಸಹಿತನಾದ ದಕ್ಷ ಯಜ್ಞವನ್ನು ನಾಶ ಮಾಡಿದ ಶಿವನನ್ನು ಉಪಾಸನೆ ಮಾಡುತ್ತಾರೆ. ಮತ್ತೆ ಕೆಲವರು ವೇದದ ಅರ್ಥವನ್ನೆಲ್ಲ ಚೆನ್ನಾಗಿ ತಿಳಿದವರಾಗಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ಅನೇಕ ವಿಧವಾದ ಸ್ತೋತ್ರಗಳಿಂದ ಸೂರ್ಯನನ್ನು ಉಪಾಸನೆ ಮಾಡುತ್ತಾರೆ. ವೇದಗಳಲ್ಲಿಯೂ ಸೂರ್ಯ ಉಪಾಸನೆಯು ಉತ್ತಮವಾದುದೆಂದು ಹೇಳಲ್ಪಟ್ಟಿದೆ. ಆದುದರಿಂದ ಆ ಮಹಿಮಾಶಾಲಿಯಾದ ಸೂರ್ಯನಿಗೆ ಪರಮಾತ್ಮನೆಂದು ಹೆಸರು ಪ್ರಸಿದ್ಧವಾಗಿದೆ. ಇದರಂತೆಯೇ ಎಲ್ಲ ವೇದಗಳಲ್ಲಿಯೂ ಅಗ್ನಿಯೂ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ವೇದಾರ್ಥಜ್ಞರಾದಂತಹ ಮತ್ತೆ ಕೆಲವರು 3 ಲೋಕಕ್ಕೆ ಅಧಿಪತಿಯಾದ ಇಂದ್ರ, ವರುಣ ಮುಂತಾದವರು ಶ್ರೇಷ್ಠರು ಎನ್ನುತ್ತಾರೆ. ಎಂದರೆ ಕೆಲವರು ಅಗ್ನಿಯನ್ನು ಮತ್ತೆ ಕೆಲವರು ಇಂದ್ರ, ವರುಣ ಇವರನ್ನೂ ಶ್ರೇಷ್ಠರೆಂದು ಉಪಾಸನೆ ಮಾಡುತ್ತಾರೆ ಎಂದು ಅಭಿಪ್ರಾಯವು. ಗಂಗಾ ನದಿಯು ತನ್ನ ಅನೇಕ ಪ್ರವಾಹಗಳಿಂದ ಹೇಗೆ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದೆಯೋ ಹಾಗೆ ವಿಷ್ಣುವು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುತ್ತಾನೆಂದು ಎಲ್ಲ ವೇದಗಳಲ್ಲೂ ಹೇಳಲ್ಪಟ್ಟಿದೆ ಎಂದು ದೊಡ್ಡ ಋಷಿಗಳು ಹೇಳಿರುತ್ತಾರೆ. ಪ್ರಮೇಯ ಪದಾರ್ಥಗಳನ್ನು ತಿಳಿಯಲು ಉಪಯೋಗವಾಗುವ ಪ್ರಮಾಣಗಳು ಪ್ರತ್ಯಕ್ಷ, ಅನುಮಾನ, ಶಬ್ದ ಈ 3 ಎಂದು ಪಂಡಿತರು ಹೇಳುತ್ತಾರೆ. ಇನ್ನು ಕೆಲವರು ಪಂಡಿತರು ಉಪಮಾನ ಪ್ರಮಾಣವೂ ಸೇರಿ 4 ಪ್ರಮಾಣಗಳೆಂದು ಹೇಳುತ್ತಾರೆ. ಮತ್ತೆ ಕೆಲವರು ಅರ್ಥಾಪತ್ತಿ ಪ್ರಮಾಣವೂ ಸೇರಿ 5 ಪ್ರಮಾಣಗಳೆಂದು ಹೇಳುತ್ತಾರೆ. ಇನ್ನು ಕೆಲವರು ಅನುಪಲಬ್ಧಿ ಪ್ರಮಾಣವೂ ಸೇರಿ 6 ಪ್ರಮಾಣಗಳೆಂದು, ಪೌರಾಣಿಕರು ಐತಿಹ್ಯವೆಂಬ ಪ್ರಮಾಣವೂ ಸೇರಿ 7 ಪ್ರಮಾಣಗಳೆಂದೂ ಹೇಳುತ್ತಾರೆ. ಈ ರೀತಿಯಾಗಿರುವ ಪ್ರಮಾಣಗಳಿಂದ ಯಾವ ವಸ್ತುವನ್ನು ತಿಳಿಯಲಾಗದೋ, ಪ್ರಮಾಣಗಳ ಶಕ್ತಿ ವ್ಯಾಪ್ತಿಗಳನ್ನೂ ಮೀರಿರುವ ಅದೇ ಪರಬ್ರಹ್ಮವೆಂಬುದಾಗಿ ಅಭಿಪ್ರಾಯವು. ಹೀಗೆ ತಿಳಿಯುವುದಕ್ಕೆ ಅಸಾಧ್ಯವಾದ ಪರಬ್ರಹ್ಮವು ಶಕ್ತಿಯಿಂದ ಸಹಿತವಾದುದೇ ಅಲ್ಲವೇ ಎಂದು ತಮ್ಮ ಬುದ್ಧಿಯಿಂದಲೂ ಶಾಸ್ತ್ರಗಳಿಂದಲೂ ಸಂಶಯ ವಿಪರ್ಯಯಗಳಿಲ್ಲದ ನಿಶ್ಚಯ ರೂಪವಾಗಿರುವ ಬುದ್ಧಿಯಿಂದಲೂ ಯುಕ್ತಿಯಿಂದಲೂ ಊಹೆ ಮಾಡಬೇಕು, ಅನುಮಾನ ಮಾಡಬೇಕು. ವೇದವು ಪ್ರಮಾಣವೆಂದು ಒಪ್ಪಿ ಅದರಂತೆ ಆಚರಿಸುವ ಶಿಷ್ಟರ ಮಾರ್ಗವನ್ನು ಅನುಸರಿಸುವವನು ತಾನು ಪ್ರತ್ಯಕ್ಷವಾಗಿ ಕಂಡ ವಸ್ತುವನ್ನು ಪುನಃ ಪುನಃ ಚಿಂತಿಸುತ್ತಿರಬೇಕು. ದೃಷ್ಟಾಂತಗಳಿಂದಲೂ ಆ ವಸ್ತುವು ಇಂಥದ್ದು ಎಂದು ನಿಶ್ಚಯ ಮಾಡಿ ತಿಳಿಯಬೇಕು. ಎಲ್ಲ ವಸ್ತುಗಳಲ್ಲಿಯೂ ಶಕ್ತಿಯೂ ಇದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಪುರಾಣಗಳಲ್ಲಿಯೂ ಹೇಳಿರುತ್ತದೆ. ಹೇಗೆಂದರೆ ಬ್ರಹ್ಮನಲ್ಲಿ ಸೃಷ್ಟಿ ಮಾಡುವ ಶಕ್ತಿಯೂ ಇದೆ, ವಿಷ್ಣುವಿನಲ್ಲಿ ಕಾಪಾಡುವ ಶಕ್ತಿಯೂ ಇದೆ, ಈಶ್ವರನಲ್ಲಿ ಸಂಹಾರ ಮಾಡುವ ಶಕ್ತಿ ಇದೆ, ಸೂರ್ಯನಲ್ಲಿ ಪ್ರಕಾಶಗೊಳಿಸುವ ಶಕ್ತಿ ಇದೆ, ಭೂಮಿಯಲ್ಲಿ ಎಲ್ಲ ವಸ್ತುಗಳನ್ನೂ ಧರಿಸುವ ಶಕ್ತಿ ಇದೆ, ಆದಿಶೇಷನಲ್ಲಿಯೂ ಕೂರ್ಮನಲ್ಲಿಯೂ ಭೂಮಿಯನ್ನು ಧರಿಸುವ ಶಕ್ತಿ ಇದೆ, ಬೆಂಕಿಯಲ್ಲಿ ಸುಡುವ ಶಕ್ತಿ ಇದೆ, ವಾಯುವಿನಲ್ಲಿ ಕೆಲಸ ಮಾಡಿಸುವ ಶಕ್ತಿ ಇದೆ. ಜಗತ್ತಿಗೆ ಕಾರಣಳಾದ ಯಾವ ಆದಿಶಕ್ತಿ ಇದ್ದಾಳೋ ಅವಳೇ ಎಲ್ಲ ಪದಾರ್ಥಗಳಲ್ಲಿಯೂ ಇರುವ ಶಕ್ತಿಯ ರೂಪವಾಗಿ ಪರಿಣಮಿಸಿದ್ದಾಳೆ. ಶಿವನು ಕುಂಡಲಿನಿ ಶಕ್ತಿ ಇಲ್ಲದವನಾದರೆ ಶವದ ಹಾಗಾಗುತ್ತಾನೆ. ಶಕ್ತಿ ಇಲ್ಲದ ಯಾವನನ್ನಾದರೂ ಪಂಡಿತರು ಅಶಕ್ತನೆಂದು ಹೇಳುತ್ತಾರೆ. ಹೀಗೆ ಬ್ರಹ್ಮನನ್ನು ಮೊದಲು ಮಾಡಿಕೊಂಡು ಸ್ತಂಭವೆಂಬ ಸಣ್ಣ ಹುಳುವಿನವರೆಗೆ ಇರುವ ಸ್ಥಾವರ ಜಂಗಮ ರೂಪವಾದ ಎಲ್ಲ ಪ್ರಾಣಿಗಳಲ್ಲಿಯೂ ಒಂದೊಂದು ವಿಧವಾದ ಶಕ್ತಿಯೂ ಇದೆ. ಹೀಗೆ ಯಾವ ವಸ್ತುವಿನಲ್ಲಿ ಅದಕ್ಕೆ ಯೋಗ್ಯವಾದ ಶಕ್ತಿ ಇಲ್ಲವೋ ಅದು ಶಕ್ತಿ ಇಲ್ಲದುದೆಂದು ದೂಷಣೆಗೆ ಗುರಿಯಾಗುತ್ತದೆ. ಅದಲ್ಲದೆ ಶತ್ರುಗಳನ್ನು ಜಯಿಸಲು ಶಕ್ತಿ ಇಲ್ಲದುದು, ತಿರುಗಾಡುವುದರಲ್ಲಿಯೂ ಊಟ ಮಾಡುವುದರಲ್ಲಿಯೂ ಶಕ್ತಿ ಇಲ್ಲದುದಾಗುತ್ತದೆ. ಹೀಗೆ ಎಲ್ಲ ವಸ್ತುಗಳಲ್ಲಿ ಇರುವಂತಹ ಶಕ್ತಿಯೇ ಬ್ರಹ್ಮ ಎಂಬುದಾಗಿ ವಿಂಗಡಿಸಿ ಹೇಳಲ್ಪಟ್ಟಿದೆ. ಬುದ್ಧಿವಂತನಾದವನು ಇಂಥ ಶಕ್ತಿಯನ್ನೇ ಅನೇಕ ಉಪಾಯಗಳಿಂದ ವಿಚಾರ ಮಾಡಿ ಉಪಾಸನೆ ಮಾಡಬೇಕು. ವಿಷ್ಣುವಿನಲ್ಲಿ ಸತ್ವಗುಣವುಳ್ಳ ಶಕ್ತಿಯೂ ಇದೆ. ಆ ಶಕ್ತಿ ಇಲ್ಲದಿದ್ದರೆ ಆ ವಿಷ್ಣುವು ಯಾವ ಕೆಲಸವನ್ನೂ ಮಾಡಲಾರನು. ಬ್ರಹ್ಮನಲ್ಲಿ ರಜೋಗುಣವುಳ್ಳ ಶಕ್ತಿ ಇರುವುದು. ಆ ಶಕ್ತಿ ಇಲ್ಲದಿದ್ದರೆ ಅವನು ಸೃಷ್ಟಿ ಮಾಡಲಾರನು. ಶಿವನಲ್ಲಿ ತಮೋಗುಣವುಳ್ಳ ಶಕ್ತಿ ಇರುವುದು. ಅದರಿಂದ ಅವನು ಸಂಹಾರದ ಕೆಲಸವನ್ನು ಮಾಡುತ್ತಾನೆ. ಆ ಶಕ್ತಿ ಇಲ್ಲದಿದ್ದರೆ ಅವನು ಸಂಹಾರವನ್ನು ಮಾಡಲಾರನು. ಇದರಂತೆಯೇ ಎಲ್ಲ ವಸ್ತುಗಳಲ್ಲಿಯೂ ಶಕ್ತಿಯೂ ಇದೆ ಎಂದು ಮನಸ್ಸಿನಿಂದ ಊಹಿಸಬೇಕು. ಆ ಶಕ್ತಿಯೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತದೆ, ಸೃಷ್ಟಿಸಿದ ಜಗತ್ತನ್ನು ಕಾಪಾಡುತ್ತದೆ. ತನ್ನ ಇಚ್ಛೆ ಬಂದಾಗ ಈ ಸ್ಥಾವರ ಜಂಗಮಾತ್ಮಕವಾದ ಜಗತ್ತನ್ನು ಸಂಹಾರ ಮಾಡುತ್ತದೆ. ವಿಷ್ಣುವೇ ಆಗಲಿ, ಶಿವನೇ ಆಗಲಿ, ಇಂದ್ರನೇ ಆಗಲಿ, ಬ್ರಹ್ಮನೇ ಆಗಲಿ, ಅಗ್ನಿಯೇ ಆಗಲಿ, ಸೂರ್ಯನೇ ಆಗಲಿ, ವರುಣನೇ ಆಗಲಿ ಶಕ್ತಿ ಇಲ್ಲದವರಾದರೆ ತಮ್ಮ ತಮ್ಮ ಪಾಲನೆ, ಸಂಹಾರ ಮೊದಲಾದ ಕೆಲಸಗಳನ್ನು ಮಾಡಲಾರರು.
ಆ ಶಕ್ತಿಯಿಂದ ಕೂಡಿದವರಾದರೆ ಆ ದೇವತೆಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ. ಆದುದರಿಂದ ಆ ಶಕ್ತಿಯೇ ಕಾರಣಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಲ್ಪಡುತ್ತದೆ. ಆ ಶಕ್ತಿಯು ಗುಣಗಳಿಂದ ಸಹಿತವಾದುದು, ಗುಣಗಳು ಇಲ್ಲದುದು ಎಂದು ಎರಡು ವಿಧವು. ಇಚ್ಛೆಯುಳ್ಳವರು ಸಗುಣವಾದ ಶಕ್ತಿಯನ್ನು ಉಪಾಸನೆ ಮಾಡಬೇಕು. ಇಚ್ಛಾದಿಗಳಿಲ್ಲದವರು ಗುಣಗಳಿಲ್ಲದ ಶಕ್ತಿಯನ್ನು ಉಪಾಸನೆ ಮಾಡಬೇಕು. ದುಃಖಾದಿಗಳಿಲ್ಲದಿರುವಂತಹ ಆ ಶಕ್ತಿಯೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ವಿಧವಾದ ಪುರುಷಾರ್ಥಗಳಿಗೂ ಒಡೆಯಳಾಗಿದ್ದಾಳೆ. ಯಾರು ಅವಳನ್ನು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಪೂಜಿಸುತ್ತಾರೋ ಅವರಿಗೆ ಇಷ್ಟವಾದ ಕೋರಿಕೆಗಳನ್ನೂ ವಸ್ತುಗಳನ್ನೂ ಒದಗಿಸಿಕೊಡುತ್ತಾಳೆ. ಯಾವಾಗಲೂ ಮಾಯೆಯಿಂದ ಆವರಿಸಲ್ಪಟ್ಟವರಾದಂತಹ ದಡ್ಡ ಜನಗಳು ಆ ಶಕ್ತಿಯನ್ನು ತಿಳಿಯುವುದೇ ಇಲ್ಲ. ತಿಳಿದರೂ ಕೆಲವರು ಆ ಶಕ್ತಿಯ ನಿಜ ಸ್ವರೂಪವನ್ನು ತಿಳಿಸಲಾರದೆ ಇತರರನ್ನು ಭ್ರಾಂತಿಗೊಳಿಸುತ್ತಾರೆ. ಪಂಡಿತರೂ ಕೂಡ ತಮ್ಮ ಹೊಟ್ಟೆಪಾಡಿಗಾಗಿ ಕಲಿಯಿಂದ ಪ್ರೇರಿತವಾದ ಮಂದ ಬುದ್ಧಿಯುಳ್ಳವರಾಗಿ ವೇದ ವಿರುದ್ಧವಾದ ಅನೇಕ ಮಾರ್ಗಗಳ ಪ್ರಚಾರವನ್ನು ಉಂಟು ಮಾಡುತ್ತಾರೆ. ಓ ಪುಣ್ಯಶಾಲಿಗಳೇ, ಈ ಕಲಿಯುಗದಲ್ಲಿ ಹೇಗೆ ಅನೇಕ ವಿಧವಾದ ವೇದಕ್ಕೆ ವಿರುದ್ಧವಾದ ಹಲವು ಮತಗಳು ಬಹು ಬಗೆಯ ಅಭಿಪ್ರಾಯ ಭೇದಗಳಿಂದ ಉಂಟಾಗಿವೆಯೋ ಹಾಗೆ ಇತರ ಯಾವ ಯುಗದಲ್ಲಿಯೂ ಈ ರೀತಿಯಾದ ಮತಭೇದಗಳು ಇರಲಿಲ್ಲವು. ವಿಷ್ಣು, ಬ್ರಹ್ಮ, ಶಿವರೆಂಬ ಈ 3 ದೇವತೆಗಳೂ ಕೂಡ ಬೇರೆ ಯಾವುದನ್ನೋ ಧ್ಯಾನ ಮಾಡುತ್ತಾ ಅನೇಕ ವರ್ಷಗಳವರೆಗೂ ಭಯಂಕರವಾದ ತಪಸ್ಸನ್ನು ಮಾಡುತ್ತಾರೆ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರರೂ ಕೂಡ ಯಾವಾಗಲೂ ಯಾವುದಾದರೊಂದು ಫಲವನ್ನು ಅಪೇಕ್ಷಿಸುತ್ತಾ ಆ ಫಲವನ್ನು ಹೊಂದುವುದಕ್ಕಾಗಿ ಅನೇಕ ವಿಧವಾದ ಯಜ್ಞಗಳನ್ನು ಮಾಡುತ್ತಾರೆ. ಅವರೂ ಕೂಡ ಉತ್ಕೃಷ್ಟವಾದ ಆತ್ಮಸ್ವರೂಪಳು, ಶ್ರೇಷ್ಠ ದೇವತೆಯೂ ಎಲ್ಲಕ್ಕೂ ದೊಡ್ಡದೂ ಆದ ಶಕ್ತಿಯನ್ನು ನಿತ್ಯಳನ್ನಾಗಿಯೂ ಅನಾದಿಯಾದವಳನ್ನಾಗಿಯೂ ತಿಳಿದು ಯಾವಾಗಲೂ ಮನಸ್ಸಿನಲ್ಲಿಯೇ ಧ್ಯಾನ ಮಾಡುತ್ತಾರೆ. ಓ ಮುನಿಶ್ರೇಷ್ಠರೇ, ಬ್ರಹ್ಮಾದಿಗಳಿಂದಲೂ ಧ್ಯೇಯಳಾದ ಯಾವ ಶಕ್ತಿ ಇದ್ದಾಳೋ ಅವಳನ್ನು ವಿದ್ವಾಂಸರಾದವರು ನಿತ್ಯಳಾದ ದೇವತೆಯನ್ನಾಗಿ ತಿಳಿದು ಅವಳ ಸೇವೆಯನ್ನು ಅಂದರೆ ಉಪಾಸನೆಯನ್ನು ಮಾಡಬೇಕೆಂಬುದೇ ಎಲ್ಲ ಶಾಸ್ತ್ರಗಳ ಸಿದ್ಧಾಂತವು ಎಂಬುದಾಗಿ ತಿಳಿಯಿರಿ. ನಾನು ಕೃಷ್ಣ ದ್ವೈಪಾಯನನೆಂದು ಪ್ರಸಿದ್ಧನಾದ ವ್ಯಾಸನಿಂದ ಈ ವಿಚಾರವನ್ನೆಲ್ಲ ತಿಳಿದುಕೊಂಡಿರುತ್ತೇನೆ. ಅವನು ನಾರದರಿಂದ ತಿಳಿದುಕೊಂಡಿದ್ದಾನೆ. ನಾರದರು ತನ್ನ ತಂದೆಯಾದ ಬ್ರಹ್ಮನಿಂದಲೂ, ಬ್ರಹ್ಮರು ವಿಷ್ಣುವಿನಿಂದಲೂ ಈ ವಿಚಾರವನ್ನು ತಿಳಿದುಕೊಂಡಿರುತ್ತಾರೆ. ಬುದ್ಧಿವಂತರಾದವರು ಮತ್ತೊಬ್ಬರ ಮಾತನ್ನು ಕೇಳಲೂಬಾರದು, ಅದನ್ನು ಮನನ ಮಾಡಲೂಬಾರದು. ಶಕ್ತಿಯೇ ಉತ್ಕೃಷ್ಟವಾದ ದೇವತೆ ಎಂದು ತಿಳಿದು ಅವಳ ಉಪಾಸನೆಯನ್ನೇ ಮಾಡಬೇಕು. ಶಕ್ತಿ ಇಲ್ಲದವನು ಅಲುಗಾಡುವುದೂ ಕೂಡ ಇಲ್ಲವೆಂದು ನಮಗೆ ಪ್ರತ್ಯಕ್ಷವಾಗಿಯೇ ಗೊತ್ತಾಗುತ್ತದೆ. ಹೀಗಿರುವುದರಿಂದ ಎಲ್ಲ ಪ್ರಾಣಿಗಳಲ್ಲಿಯೂ ಶಕ್ತಿಯೇ ಶ್ರೇಷ್ಠಳೆಂದು ತಿಳಿದು ಉಪಾಸನೆ ಮಾಡಬೇಕು. ಇಲ್ಲಿಗೆ ಶ್ರೀದೇವಿ ಭಾಗವತವೆಂಬ ಮಹಾಪುರಾಣದ ಪ್ರಥಮ ಸ್ಕಂದದ 8ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹೈಪ್ ಆಪ್ಷನ್ ಇದ್ದಲ್ಲಿ ದಯವಿಟ್ಟು ಹೈಪ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಮುಂದಿನ ವಿಡಿಯೋಗಳನ್ನು ಮಾಡಲು ಉತ್ತೇಜನ ಕೊಡುತ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.